ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ 11-12ನೇ ಕಂತಿನಿಗೋಸ್ಕರ ಕಾಯ್ತಿದ್ದಂತಹ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಇಂದಿನಿಂದ ಗೃಹಲಕ್ಷ್ಮಿ ಹಣ ಜಮೆ ಆಗಲಿದೆ. ಒಟ್ಟು 4,000 ನಿಮ್ಮ ಅಕೌಂಟ್ಗೆ ಬರಲಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತು ಹೇಳಿದರು. ಮಾಧ್ಯಮದವರು ಅವರಿಗೆ 3-4 ತಿಂಗಳಿನ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ವಲ್ಲ ಮೇಡಮ್ ಅಂತ ಕೇಳಿದ್ದಕ್ಕೆ, ಕೇವಲ 2 ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ನಾವು ಜೂನ್ ತಿಂಗಳದ್ದು ಹಾಕ್ತೀವಿ, ಜುಲೈ ತಿಂಗಳದ್ದು 15ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ತೀವಿ, ಬಾಕಿದು ಯಾವುದು ನಾವು ಪೆಂಡಿಂಗ್ ಇಟ್ಕೊಂಡಿಲ್ಲ ಅಂತ ಹೇಳಿದರು. 2 ದಿನ ಅಂತ ಹೇಳಿ ಅದು 2 ವಾರ ಆದರೂ ಕೂಡ ಇನ್ನೂ ಗೃಹಲಕ್ಷ್ಮಿ ಅಮೌಂಟು ಬಂದೇ ಇಲ್ಲ. ಮತ್ತು ಜುಲೈ 15ನೇ ತಾರೀಕು ಒಳಗಡೆ ಜುಲೈ ತಿಂಗಳದ್ದು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದರು. ಜುಲೈ 19 ಆಯಿತು, ಜೂನ್ದು ಇಲ್ಲ, ಜುಲೈದು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಈಗ ಇದ್ರ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಇವತ್ತಿಂದ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತಂತೆ. ಹಂತವಾಗಿ ಹಣ ಜಮೆ ಆಗಿ ಯಾರು ಅರ್ಹ ಫಲಾನುಭವಿಗಳಿರ್ತಾರೋ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ. ಹಾಗಿದ್ರೆ ನಿಮಗೆ ಇವತ್ತಿನಿಂದ 4,000 ಜೂನ್ ಮತ್ತು ಜುಲೈ 2 ತಿಂಗಳದ್ದು ಹಣ ಬರೋದಿಲ್ಲ ಅಂತ. ಯಾಕಂದ್ರೆ ಪ್ರತಿದಿನ ನೀವು ನೋಡ್ತಾನೆ ಇರ್ತೀರಾ, ಗೃಹಲಕ್ಷ್ಮಿ ಹಣ ಜಮೆ ಆಯಿತು, ಅಷ್ಟು ಬಂತು, ಇಷ್ಟು ಬಂತು, ಇವತ್ತಿನಿಂದ ಜಮಾ, 3 ಗಂಟೆಗೆ ಜಮಾ, ಮತ್ತು 15 ದಿನಗಳಲ್ಲಿ ಜಮಾ ಅಂತ ಹೀಗೆ ಹಲವಾರು ಮಾಹಿತಿಗಳು ಓಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಮತ್ತು ಡೌಟ್ ಇರುತ್ತೆ, ಈ ಮಾಹಿತಿ ಸುಳ್ಳೋ ನಿಜವೋ ಅಂತ. ಆದರೆ ಇದು ಪಕ್ಕಾ ಮಾಹಿತಿ, ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಅಲ್ಲ, ಇದು ಪಕ್ಕಾ ಇನ್ಫಾರ್ಮೇಷನ್ ಆಗಿದೆ. ಈ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟವರು ಗೃಹಲಕ್ಷ್ಮಿ ಸಂಬಂಧಪಟ್ಟಂಥವ್ರೆ. ಯಾರು ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಕರ್ನಾಟಕದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿಯಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕಾದ್ರೆ ಮತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡೋಕ್ಕಿಂತ ಮುಂಚೆ ಒಂದು ಅನುಷ್ಠಾನ ಸಮಿತಿ ಅಂತ ಸ್ಥಾಪನೆ ಮಾಡಿರ್ತಾರಲ್ವ, ಅದರಲ್ಲಿ ಉಪಾಧ್ಯಕ್ಷೆಯಾಗಿರುವಂತಹ ಪುಷ್ಪಾ ಅಮರನಾಥ್ ಮೇಡಮ್ ಅವರು ಹೇಳಿದ್ದಾರಂತೆ, ಇವತ್ತಿನಿಂದ ಗೃಹಲಕ್ಷ್ಮಿ ಹಣ ಜೂನ್ ಮತ್ತು ಜುಲೈ 2 ತಿಂಗಳದ್ದು ಒಟ್ಟಿಗೆ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇಷ್ಟು ದಿನ ಯಾರು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಂಥವರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಅಮೌಂಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದನೇ ಅಮೌಂಟು ಜಾರಿ ಆಗುತ್ತಂತೆ. ಸೊ ನಿಮ್ಗೆ ಏನಾದರೂ ಅಮೌಂಟ್ ರಿಸೀವ್ ಆಯಿತು ಅಂದರೆ ಅಥವಾ ಅಮೌಂಟ್ ಕ್ರೆಡಿಟ್ ಆಯಿತು ಅಂದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಮತ್ತು ಅಮೌಂಟ್ ರಿಸೀವ್ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಷ್ಟು ದಿನ ತೆರಿಗೆ ಪಾವತಿ ಮಾಡಿ ಮತ್ತು ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದು BPL ಕಾರ್ಡ್ ಹೊಂದಿದ್ದವ್ರದ್ದು ರೇಷನ್ ಕಾರ್ಡ್ ಎಲ್ಲ ಡಿಲೀಟ್ ಆಗ್ತಿದೆ ಅಲ್ವಾ. ಸೊ ಅಂಥವ್ರದ್ದು ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಡಿಲೀಟ್ ಆಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟು, ಅನ್ನಭಾಗ್ಯ ಅಮೌಂಟು ಇನ್ನು ಮುಂದೆ ಜಮೆ ಆಗೋದಿಲ್ಲ. ವಿಡಿಯೋ ನೋಡ್ತೀರಾ, ಯಾರಿಗಾದರೂ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಲಿಲ್ಲ ಅಂದರೆ ನಿಮ್ಮದು BPL ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸರ್ಕಾರ ಒಂದು ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ. ಅನರ್ಹರು ಯಾರು ಎಲಿಜಿಬಲ್ ಇರೋದಿಲ್ವೋ ಅಂಥವ್ರ ರೇಷನ್ ಕಾರ್ಡ್ಗಳೆಲ್ಲ ಈಗ ಡಿಲೀಟ್ ಆಗ್ತಿದೆ. ನೀವು ಎಲಿಜಿಬಲ್ ಇಲ್ಲ ಅಂದರೆ, ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿತ್ತು ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಅಮೌಂಟು ಬರೋದಿಲ್ಲ. ಇದಂತೂ ಖಚಿತವಾದ ಮಾಹಿತಿ. ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.